ನಾವು ಕನ್ನಡಿಗರು ವಿಶಾಲ ಹೃದಯದವರು, ಒಳ್ಳೆ ಮನ್ಸಿರೋರು, ಹಾಗೇನೆ ಬುದ್ಧಿನ ಬಳಸ್ತಾ ಇರೋರು, ಸ್ಕಿಲ್ ನ ಕಲಿದವರು, ಮತ್ತೆ ಸೋಮಾರಿಗಳು ಕೂಡ ಹೌದು. ಇದು ಎಲ್ಲರಿಗೂ ಅಲ್ಲ, ಬಟ್ ಇದು ನಿಜ. ನಾವುಗಳು ನಮ್ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ದೇನೆ ಬೇರೆ ಭಾಷೆ ಮೇಲೆ, ಬೇರೆ ರಾಜ್ಯದ ಮೇಲೆ ಆಗ್ತಾ ಇಲ್ಲಿ ತನಕ ಬಂದ್ಬಿಟ್ಟಿದೀವಿ. ಇನ್ನು ನಮ್ ಸರ್ಕಾರನೋ ಚಪ್ಪಲಿ ಅಂಗಡಿಯಿಂದ ಹಿಡಿದು ಕಾರ್ಪೊರೇಟ್ ಸಂಸ್ಥೆವರೆಗೂ ಕೂಡ ಲೈಸೆನ್ಸ್ ನ ಅಪ್ರೂವಲ್ ಮಾಡ್ಬೇಕಾದ್ರೆ ಮಿನಿಮಮ್ 50 to 70% ಲೋಕಲ್ ಪೀಪಲ್ ನ ಹೈರಿಂಗ್ ಮಾಡ್ಕೋಬೇಕು. ಮತ್ತೆ ಅಲ್ಲಿ ವರ್ಕ್ ಮಾಡುವಂತವ್ರು ಬೇಸಿಕ್ ಕನ್ನಡನ ಯೂಸ್ ಮಾಡಬೇಕು ಅಂತ ರೂಲ್ಸ್ ತರಬಹುದು. ಬಟ್ ಇವ್ರು ಹಾಗೆ ಮಾಡಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕದ ಮೇಲೆ ಹೂಡಿಕೆದಾರರು ಕಡಿಮೆ ಆಗ್ಬಿಡ್ತಾರೆ ಅಂತ ಹೇಳಿ. ಇನ್ನು ನಾವುಗಳು ಸಂಪೂರ್ಣವಾದ ಭಾಷಾಭಿಮಾನ ಇಲ್ಲ, ಸ್ಕಿಲ್ ಗಳ ಕಡೆ ಗಮನ ಕೊಡಲ್ಲ, ಹಾರ್ಡ್ ವರ್ಕ್ ಗಳನ್ನ ನಾವು ಮಾಡೋದೇ ಇಲ್ಲ. ಕಷ್ಟ ಪಡೋದು ಅಂದ್ರೆ ನಮ್ಗೆ ಆಗಲ್ಲ. ಫ್ಲೆಕ್ಸಿಬಿಲಿಟಿ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಹೀಗಿರುವಾಗ ಬೇರೆ ರಾಜ್ಯದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ಸ್ಕಿಲ್ಫುಲ್ ಲೇಬರ್ಸ್ ಗಳಿದ್ದಾರೆ, ಕಷ್ಟದ ಕೆಲಸಗಳನ್ನ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಲೆಕ್ಸಿಬಲ್ ಇದ್ದಾರೆ. ಒಬ್ಬ ಕಾರ್ಪೊರೇಟ್ ಎಂಪ್ಲಾಯಿ ತಮಿಳಿಯನ್ನೋ ತೆಲುಗುನವರು ಆದ್ರೆ ಅಲ್ಲಿ ಕೆಲಸ ಮಾಡೋರು ಎಲ್ಲರನ್ನು ಹೈರಿಂಗ್ ಮಾಡ್ಕೊಳ್ಳೋದವ್ರು ಅವ್ರದೇ ಭಾಷೆ ಇರುವಂತವ್ರನ್ನ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮವ್ರನ್ನೇ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ನಮ್ಮವ್ರಿಗೆ ನಾವು ಅವಕಾಶ ಕೊಡಲ್ಲ. ಇದು ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲ ಹಾಕಂದ್ರು ಅಂತಂದಾಗೆ ಎಲ್ಲ ಹಾಳಾಗೋದ್ಮೇಲೆ ಪರದಾಡ್ತಿರ್ತೀವಿ. ಎಷ್ಟು ಬೇಗ ನಾವು ನಮ್ ಸ್ಕಿಲ್ ಗಳ ಕಡೆ ಗಮನ ಕೊಟ್ಟು ಸಂಕುಚಿತ ಮನೋಭಾವನೆಯಿಂದ ಹೊರಗಡೆ ಬಂದು ಬೆಳವಣಿಗೆ ಕಡೆ ಮುಖ ಮಾಡ್ತೀವೋ ಅವಾಗ ನಮ್ ಭಾಷೆನ ಮತ್ತೆ ನಮ್ ರಾಜ್ಯನ ಈ ಪರಭಾಷಿಗರು, ಪರ ರಾಜ್ಯದವರಿಂದ ನಾವು ರಕ್ಷಿಸ್ಕೋಬಹುದು.